ಸರ್ ನನ್ನ ಹೆಸರು ರಮೇಶ್ ಅಂತ ಹೇಳಿ ಎಷ್ಟಗೇನೆ ಹೇಳಿ ಒಂದು ಅಷ್ಟೇ ಅಂದರೆ ನಾನು ಬೆಂಗಳೂರಿಗೆ ವಾಸವಾಗಿದ್ದೀನಿ. ಡೈಲಿ ಎದ್ದು ಬಿದ್ದು ರೋಡಲ್ಲಿ ಓಡಾಡ್ತೀನಿ. ನಾನು ಇಲ್ಲೇ ನಮ್ಮದು ಟೆಕ್ಸ್ಪೋರ್ಟ್ ಫ್ಯಾಕ್ಟ್ರಿ ಇರೋದು. ದಿವ್ಸಕ್ಕೆ 4 ಸಲ ಓಡಾಡ್ತೀನಿ. ಇಲ್ಲಿ ಲಾರಿ ಎಲ್ಲ ಓಡಾಡ್ತವೆ. ಒಂದು ಸಲ ನಾನು ಬಿದ್ದಿದ್ದೀನಿ. ಇಲ್ಲಿ ಮಳೆ ಬಂದಾಗ ಗೊಚ್ಚೆ ಬಂದಾಗೆಲ್ಲ ಬಿದ್ದಿದ್ದೀನಿ. ಬಟ್ಟೆ ಕೊಳೆ ಆಗುತ್ತೆ, ಫ್ಯಾಕ್ಟ್ರಿಗೆ ಹೋಗೋಕ್ಕಾಗಲ್ಲ. ಆದರೆ ಕರೆಕ್ಟ್ ಟೈಮಿಗೆ ಹೋಗಿ ಪಂಚ್ ಮಾಡಬೇಕು. ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆ. ಇಲ್ಲಿ ಸಾರ್ವಜನಿಕ ಸಖತ್ ತೊಂದರೆ ಆಗ್ತಿದೆ ಸರ್. ಒಂದು ನೋಡಿ ಗುಂಡಿ ನೋಡಿ ನೀವು ಎಷ್ಟಿದೆ. ಈಗ ಎಲ್ಲ ಒನ್ ವೇಲ್ ಬಂದುಬಿಡ್ತಾರೆ. ಆ ಕಡೆ ಜಾಸ್ತಿ ಗುಂಡಿ ಇದೆಯಲ್ಲ, ಎಲ್ಲ ಇದೇ ಒನ್ ವೇಲ್ ಬಂದುಬಿಡ್ತಾರೆ. 4 ವೀಲರು 2 ವೀಲರ್ ಎಲ್ಲರೂ ಬರ್ತಾರೆ. ಆಕ್ಸಿಡೆಂಟ್ ಆದ್ರೆ ಯಾರು ಸರ್? ನಾವು ಮಿಡ್ಲ್ ಕ್ಲಾಸ್ ಜನ. ಆಕ್ಸಿಡೆಂಟ್ ಆದ್ರೆ ನಮಗೆ ಆಸ್ಪತ್ರೆಗೆ ಹೋಗೋ ನಮಗೆ ಅಮೌಂಟ್ ಇರೋಲ್ಲ. ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆ. ಇದು ಯಾರು ಎಮ್ ಎಲ್ ಎಗಳು ಯಾರು ನೋಡ್ತಾನೆ ಇಲ್ವೋ ಏನೋ. ಬೆಂಗಳೂರಲ್ಲೇ ಈ ಪರಿಸ್ಥಿತಿ ಆದರೆ ಇನ್ನು ಬೇರೆ ಕಡೆ ಎಲ್ಲ ಹೆಂಗೆ ಸರ್? ನೋಡಿ, ಇದು ಮೆಜೆಸ್ಟಿಕ್ ಏನು ಜಾಸ್ತಿ ದೂರ ಇಲ್ಲ. ಅಲ್ಲಿಂದ ಎಷ್ಟು ದೂರ ಇದೆ. ಡೈಲಿ ಆರಾಮ್ಸಿಗೆ ಎಷ್ಟು ಲಾರಿಗಳು ಬರ್ತವೆ. ಇಲ್ಲಿ ಕಲ್ಚಲ್ಲಿ ಲಾರಿಗಳು ಇದ್ದಾವೆ. ರೆಡಿಗೆ ಸಿಗಾಕೊಂಬಿಟ್ರೆ ನಾವೇನಾದ್ರು ಅಪ್ಪಾಜಿ ನಿಂಬೆಹಣ್ಣು ಆಗೋಗ್ಬಿಡ್ತೀವಿ. ಇದೊಂದು ಸ್ವಲ್ಪ ನೋಡಿಬಿಟ್ಟು ನಾನು ಪಬ್ಲಿಕ್ ಪರವಾಗಿ ಹೇಳ್ತೀನಿ. MLA ಆಗ್ಬೋದು, ಸಿದ್ದರಾಮಯ್ಯ ಆಗ್ಬೋದು, ಯಾರೇ ಆಗ್ಬೋದು ಒಂಚೂರು. ಏನು ಸರ್ ಈ ಕ್ಷೇತ್ರಕ್ಕೆ? ಸರ್ ಮುಂದೆ ಸರ್ ಅನಿಸುತ್ತೆ. ಮತ್ತು ಇವರು ಇದ್ದಾರಲ್ಲ ಗೋಪಾಲಯ್ಯ, ಇಬ್ಬರಿಗೂ ಸೇರುತ್ತೆ ಅಂತ ಹೇಳ್ತಾರೆ. ನನಗೆ ಪಕ್ಕ ಗೊತ್ತಿಲ್ಲ. ಈ ರೋಡು ಗೋಪಾಲಯ್ಯ, ಆ ರೋಡು ಇವರು ಅಂತಾರೆ. ಅದು ಒಬ್ಬರು ಸೇರುತ್ತೆ, ಇದೊಬ್ಬರು ಸೇರುತ್ತೆ ಅಂತ ಹೇಳೋದು ಕೇಳಿನಿ ಸರ್. ಪಕ್ಕ ಇಬ್ಬರೂ ಸೇರುತ್ತೆ ಸರ್ ಒಟ್ಟಿಗೆ ಇಲ್ಲಿ.